Dear students, in the subject Banking Law and Practice, we are discussing Unit 2, that is Banker and Customer Relationship. And in this class, we are studying case studies regarding the relationship between banker and customer. Yes, here is one case study. Please read the question. It is question number 3 here. State or describe the relationship between a banker and a customer in regard to the following. Number A, current account. Number B, a loan account, or when the customer takes an overdraft. Number C, a fixed deposit account. Number D, a safe custody account. And number E, sale and purchase of securities on behalf of a customer. So in all these cases or in all these situations, we have to state the relationship between banker and customer. ನೋಡಿ, ಮೇಲಿನ ಸಂದರ್ಭಗಳಲ್ಲಿ ಬ್ಯಾಂಕರ್ ಮತ್ತು ಗ್ರಾಹಕರ ನಡುವಿನ ಸಂಬಂಧ ಯಾವ ರೀತಿ ಇದೆ ಎನ್ನುವುದನ್ನು ನಾವು ಹೇಳಬೇಕಾಗಿದೆ. ನಂಬರ್ ಎದಲ್ಲಿ ಕರೆಂಟ್ ಅಕೌಂಟ್. ವೆನ್ ದ ಕಸ್ಟಮರ್ ಓಪನ್ಸ್ ಕರೆಂಟ್ ಅಕೌಂಟ್ ಇನ್ ದ ಬ್ಯಾಂಕ್, ದೆನ್ ದ ಕಸ್ಟಮರ್ ಬಿಕಮ್ಸ್ ಕ್ರೆಡಿಟರ್ ಆ್ಯಂಡ್ ಬ್ಯಾಂಕರ್ ಬಿಕಮ್ಸ್ ಡೆಟರ್. ವೆನ್ ದ ಕಸ್ಟಮರ್ ಓಪನ್ಸ್ ಕರೆಂಟ್ ಅಕೌಂಟ್ ಅಂದಾಗ ಗ್ರಾಹಕನು ಬ್ಯಾಂಕಿನಲ್ಲಿ ಚಾಲ್ತಿ ಖಾತೆ ತೆಗೆದಾಗ ಕೆಲವೊಂದು ನಿರ್ದಿಷ್ಟ ಹಣವನ್ನು ಖಾತೆಯಲ್ಲಿ ತುಂಬೋದ್ರಿಂದ ಆಗ ಬ್ಯಾಂಕರ್ ಡೆಟರ್ ಆಗಿ ಮಾರ್ಪಡ್ತಾ ಇದ್ದಾನೆ ಮತ್ತು ಕಸ್ಟಮರ್ ಕ್ರೆಡಿಟರ್ ಆಗಿ ಮಾರ್ಪಡ್ತಾ ಇದ್ದಾನೆ. ಹಾಗಿದ್ದರೆ ಬ್ಯಾಂಕರ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್ ಡೆಟರ್ ಆ್ಯಂಡ್ ಕ್ರೆಡಿಟರ್ ಇರುತ್ತೆ. ವೆನ್ ದ ಕಸ್ಟಮರ್ ಓಪನ್ಸ್ ಅನ್ ಅಕೌಂಟ್, ಕರೆಂಟ್ ಅಕೌಂಟ್ ಇನ್ ದ ಬ್ಯಾಂಕ್, ಬ್ಯಾಂಕರ್ ಬಿಕಮ್ಸ್ ಡೆಟರ್ ಆ್ಯಂಡ್ ಕಸ್ಟಮರ್ ಬಿಕಮ್ಸ್ ಕ್ರೆಡಿಟರ್. ನೆಕ್ಸ್ಟ್, ನಂಬರ್ ಬಿ, ಎ ಲೋನ್ ಅಕೌಂಟ್ ಆರ್ ದ ಕಸ್ಟಮರ್ ಟೇಕ್ಸ್ ಆನ್ ಓವರ್ಡ್ರಾಫ್ಟ್. ಇಲ್ಲಿ ಓವರ್ಡ್ರಾಫ್ಟ್ ಫೆಸಿಲಿಟಿ, ಓವರ್ಡ್ರಾಫ್ಟ್ ಅಂದಾಗೂ ಅದು ಲೋನ್ ಫೆಸಿಲಿಟಿ, ಕರೆಂಟ್ ಅಕೌಂಟ್ ಮೇಲೆ ಸಿಗುವಂಥ ಒಂದು ಲೋನ್ ಫೆಸಿಲಿಟಿ. ಹಾಗಿದ್ದಾಗ ನೋಡಿ, ಗ್ರಾಹಕನು ಬ್ಯಾಂಕಿನಿಂದ ಯಾವುದೇ ಸಾಲ ಪಡೆದಾಗ ಅಥವಾ ಓವರ್ಡ್ರಾಫ್ಟ್ ಫೆಸಿಲಿಟಿ ಪಡೆದಾಗ ಇಲ್ಲಿ ಕಸ್ಟಮರ್ ಡೆಟರ್ ಆಗುತ್ತಾರೆ ಮತ್ತು ಬ್ಯಾಂಕರ್ ಕ್ರೆಡಿಟರ್ ಆಗುತ್ತಾರೆ. ಯಾಕಂದರೆ ಸಾಲ ಪಡೆದಾಗ ಕಸ್ಟಮರ್ ಡೆಟರ್ ಮತ್ತು ಬ್ಯಾಂಕರ್ ಕ್ರೆಡಿಟರ್ ಆಗುತ್ತೆ. ನೋಡಿ, ಹಾಗಾದರೆ ವೆನ್ ದ ಕಸ್ಟಮರ್ ಹ್ಯಾಸ್ ಟೇಕನ್ ದ ಲೋನ್ ಆರ್ ಎನಿ ಓವರ್ಡ್ರಾಫ್ಟ್ ಫೆಸಿಲಿಟಿ ಫ್ರಮ್ ದ ಬ್ಯಾಂಕ್, ಇನ್ ಸಚ್ ಕೇಸ್ ದ ಕಸ್ಟಮರ್ ಈಸ್ ಡೆಟರ್ ಆ್ಯಂಡ್ ದ ಬ್ಯಾಂಕರ್ ಈಸ್ ಕ್ರೆಡಿಟರ್. ಹಾಗಿದ್ದಾಗ ಇಲ್ಲಿ ಗ್ರಾಹಕ ಮತ್ತು ಬ್ಯಾಂಕರ್ ನಡುವೆ ಡೆಟರ್ ಕ್ರೆಡಿಟರ್ ರಿಲೇಷನ್ಶಿಪ್, ಅಂದರೆ ಗ್ರಾಹಕ ಡೆಟರ್, ಬ್ಯಾಂಕರ್ ಕ್ರೆಡಿಟರ್ ಆಗುತ್ತಾರೆ. ನೆಕ್ಸ್ಟ್, ನಂಬರ್ ಸಿದಲ್ಲಿ ನೋಡಿ, ಎ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ದಟ್ ಮೀನ್ಸ್ ವೆನ್ ಎ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈಸ್ ಓಪನ್ಡ್ ಬೈ ದ ಕಸ್ಟಮರ್ ಇನ್ ದ ಬ್ಯಾಂಕ್, then banker is the borrower or debtor and the customer is the lender or the creditor. So the relationship between banker and customer is debtor and creditor. ಒಂದು ಮುದ್ಧತಿ ಠೇವು ಖಾತೆಯನ್ನು ಒಬ್ಬ ವ್ಯಕ್ತಿ ಅಥವಾ ಗ್ರಾಹಕ ಬ್ಯಾಂಕಿನಲ್ಲಿ ತೆಗೆದಾಗ ಬ್ಯಾಂಕು ಬಾರೋವರ್ ಅಂದರೆ ಹಣ ಸ್ವೀಕರಿಸ್ತಾ ಇದೆ ಅಂದಮೇಲೆ ಬಾರೋವರ್ ಅಥವಾ ಡೆಟರ್ ಎಂದು ಕರೆಯುತ್ತೇವೆ, ಮತ್ತು ಕಸ್ಟಮರ್ ಹಣವನ್ನು ಬ್ಯಾಂಕಿಗೆ ಕೊಡೋದ್ರಿಂದ ಅವನು ಕ್ರೆಡಿಟರ್ ಸ್ಥಾನದಲ್ಲಿ ಇರ್ತಾ ಇದ್ದಾನೆ. ಅದರಿಂದ ಬ್ಯಾಂಕರ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್ ಡೆಟರ್ ಆ್ಯಂಡ್ ಕ್ರೆಡಿಟರ್ ಇರುತ್ತೆ. ನಂಬರ್ ಡಿದಲ್ಲಿ ಎ ಸೇಫ್ ಕಸ್ಟಡಿ ಅಕೌಂಟ್. ಅಂದರೆ ಬ್ಯಾಂಕಿನಲ್ಲಿ ಸೇಫ್ ಕಸ್ಟಡಿ ಅಕೌಂಟನ್ನು ಓಪನ್ ಮಾಡಿ ಕೆಲವೊಂದು ವ್ಯಾಲ್ಯೂಯೇಬಲ್ಸ್ ಅಥವಾ ನೋಡಿ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನ ಅಥವಾ ಯಾವುದೇ ಆರ್ನಮೆಂಟ್ಸನ್ನು, ವ್ಯಾಲ್ಯೂಯೇಬಲ್ಸನ್ನು ಸೇಫ್ ಕಸ್ಟಡಿಯಲ್ಲಿ ಬ್ಯಾಂಕಿನಲ್ಲಿ ಇಟ್ಟಾಗ, ಸೇಫ್ ಕಸ್ಟಡಿ ಅಕೌಂಟನ್ನು ಓಪನ್ ಮಾಡಿದಾಗ ನೋಡೋಣ ಏನಾಗುತ್ತೆ. ವೆನ್ ಎ ಸೇಫ್ ಕಸ್ಟಡಿ ಅಕೌಂಟ್ ಈಸ್ ಓಪನ್ಡ್, ದ ಬ್ಯಾಂಕರ್ ಈಸ್ ದ ಬೇಲಿ ಆ್ಯಂಡ್ ದ ಕಸ್ಟಮರ್ ಈಸ್ ದ ಬೇಲರ್. ಯಾಕಂದರೆ ವಸ್ತುಗಳನ್ನು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬ್ಯಾಂಕಿನಲ್ಲಿ ಸೇಫ್ ಕಸ್ಟಡಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ಇಟ್ಟಾಗ ಬ್ಯಾಂಕಿಗೆ ಒಂದು ಉದ್ದೇಶಕ್ಕಾಗಿ, ವಸ್ತುಗಳನ್ನ ಕಾಪಾಡುವ ಉದ್ದೇಶಕ್ಕಾಗಿ ವ್ಯಕ್ತಿಯು ಬ್ಯಾಂಕಿಗೆ ಒಪ್ಪಿಸ್ತಾ ಇದ್ದಾನೆ. ಆಮೇಲೆ
ಉದ್ದೇಶ ಈಡೇರಿದ ನಂತರ ಅಥವಾ ಇಲ್ಲಿ ಬ್ಯಾಂಕು ಗ್ರಾಹಕನು ಬೇಡಿದಾಗ ಮತ್ತು ಸೇಫ್ ಲಾಕರ್ದಿಂದ ವಸ್ತುಗಳನ್ನ ವಾಪಸ್ ಮಾಡಲಾಗುತ್ತೆ. ಆದ್ದರಿಂದ ಇಲ್ಲಿ ಬ್ಯಾಂಕರ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್ ಬೇಲಿ ಮತ್ತು ಬೇಲರ್ ಆಗಿದೆ. ವೆನ್ ಸೇಫ್ ಕಸ್ಟಡಿ ಅಕೌಂಟ್ ಈಸ್ ಓಪನ್ಡ್ ಆ್ಯಂಡ್ ಇಫ್ ಎನಿ ಐಟಮ್ಸ್ ಆರ್ ರಿಸೀವ್ಡ್ ಬೈ ದ ಬ್ಯಾಂಕ್ ಟು ಕೆಪ್ಟ್ ಇನ್ a safe locker account, then banker is the bailey and the customer is the bailer. The person, ಯಾಕೆಂದರೆ ಬೇಲಿ ಅಂದಾಗ ನಿಕ್ಷೇಪಿತ ಮತ್ತು ನಿಕ್ಷೇಪಕನ ಸಂಬಂಧ ಉದ್ಭವ ಆಗುತ್ತೆ. ಬೇಲಿ ಅಂದಾಗ ನಿಕ್ಷೇಪಿತ ಮತ್ತು ಬೇಲರ್ ಅಂದಾಗ ಇಲ್ಲಿ ನಿಕ್ಷೇಪಕ. ಹಾಗಾದರೆ ಈ ನಿಕ್ಷೇಪಣೆ ಒಪ್ಪಂದ ಬೇಲರ್ ಆ್ಯಂಡ್ ಬೇಲ್ಮೆಂಟ್ ಅಗ್ರಿಮೆಂಟ್ ಆಗುತ್ತೆ. ದ ಪರ್ಸನ್ ಹೂ ಡೆಲಿವರ್ಸ್ ಗೂಡ್ಸ್ ಫಾರ್ ಸಮ್ ಪರ್ಪಸ್ on the condition that the goods shall be returned when the purpose is served is called bailer. The person who delivers the goods is called bailer. ನೋಡಿ, ಬೇಲರ್ ಅರ್ಥ ಏನಿದೆ ಅಂದರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ವಸ್ತುಗಳನ್ನ ಇನ್ನೊಬ್ಬರಿಗೆ ಕೊಡೋದು, ಆ ಉದ್ದೇಶ ಈಡೇರಿದ ನಂತರ ವಸ್ತು ಮರುಪಾವತಿಸುವ ಉದ್ದೇಶದಿಂದ ವಸ್ತುಗಳನ್ನ ಕೊಡೋದಿದೆ. ಬೇಲಿ ಅಂದಾಗ ದ ಪರ್ಸನ್ ಹೂ ರಿಸೀವ್ಸ್ ದ ಗೂಡ್ಸ್ ವಿಚ್ ಶಾಲ್ ಬಿ ರಿಟರ್ನ್ಡ್ ವೆನ್ ದ ಪರ್ಪಸ್ ಇಸ್ ಸರ್ವ್ಡ್. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ವಸ್ತುಗಳನ್ನ ಸ್ವೀಕರಿಸಿ ಆ ಒಂದು ನಿರ್ದಿಷ್ಟ ಉದ್ದೇಶ ಈಡೇರಿದ ನಂತರ ವಸ್ತುಗಳನ್ನ ವಾಪಸ್ ಮಾಡುವ ಕರಾರನ್ನು ಹೊಂದಿದರೆ ಅವನಿಗೆ ನಾವು ಬೇಲಿ ಎಂದು ಕರೆಯುತ್ತೇವೆ. ಆದ್ದರಿಂದ when a safe custody account is opened, the banker is the bailey and the customer is the bailer ಆಗ್ತಾ ಇದ್ದಾರೆ. ನಂಬರ್ ಇದಲ್ಲಿ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್ ಆನ್ ಬಿಹಾಫ್ ಆಫ್ ಎ ಕಸ್ಟಮರ್ ಅಂದಾಗ ಗ್ರಾಹಕನ ಪರವಾಗಿ ಇಲ್ಲಿ ಭದ್ರತಾ ಪತ್ರಗಳು, ಸೆಕ್ಯೂರಿಟೀಸ್ ಅಂದಾಗ ಷೇರು ಮತ್ತು ಡಿಬೆಂಚರ್ಗಳು, ಭದ್ರತಾ ಪತ್ರಗಳನ್ನು ಗ್ರಾಹಕನ ಪರವಾಗಿ ಬ್ಯಾಂಕು ಖರೀದಿ ಮತ್ತು ಮಾರಾಟ ಮಾಡ್ತಾ ಇದೆ. ಈ ಒಂದು ಸ್ಥಿತಿಯಲ್ಲಿ, ಈ ಒಂದು ಕಂಡೀಷನ್ದಲ್ಲಿ ಅಥವಾ ಈ ಒಂದು ಸಂದರ್ಭದಲ್ಲಿ ನೋಡಿ, ಬ್ಯಾಂಕು ಗ್ರಾಹಕನ ಪರವಾಗಿ ಸೇವೆ ಸಲ್ಲಿಸ್ತಾ ಇದೆ. ಬ್ಯಾಂಕ್ ಈಸ್ ರೆಂಡರಿಂಗ್ ಸರ್ವಿಸ್ ಆನ್ ಬಿಹಾಫ್ ಆಫ್ ಕಸ್ಟಮರ್ ಅಂದರೆ ಬ್ಯಾಂಕು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಅದರಿಂದ ಇದು ಏಜೆನ್ಸಿ ಸರ್ವಿಸ್ ಆಗುತ್ತೆ. ಹಾಗಿದ್ದಾಗ ವೆನ್ bank purchases and sells securities on behalf of customer, bank is the agent and customer is the principal. ನೋಡಿ, ಹಾಗಿದ್ದಾಗ ಇನ್ ದಿಸ್ ಕೇಸ್ ಬ್ಯಾಂಕರ್ ಇಸ್ ದ ಏಜೆಂಟ್ ಆ್ಯಂಡ್ ದ ಕಸ್ಟಮರ್ ಇಸ್ ದ ಪ್ರಿನ್ಸಿಪಲ್. ಯಾಕಂದರೆ ಬ್ಯಾಂಕು ಗ್ರಾಹಕನ ಪರವಾಗಿ ಷೇರು ಮತ್ತು ಡಿಬೆಂಚರ್ಗಳನ್ನು ಕೊಂಡುಕೊಳ್ಳುವ ಕೆಲಸ ಮಾಡುವುದು ಇಲ್ಲಿ ಏಜೆನ್ಸಿ ಸರ್ವಿಸ್ ಅಥವಾ ಪ್ರತಿನಿಧಿಯಾಗಿ ಸಲ್ಲಿಸುವ ಸೇವೆಯಾಗಿದೆ. ನೋಡಿ, ನೆಕ್ಸ್ಟ್ ಇನ್ನೊಂದು ಕೇಸ್ ಸ್ಟಡಿ ಇಲ್ಲಿ ನೋಡೋಣ. ಕ್ವೆಶ್ಚನ್ ನಂಬರ್ 4ದಲ್ಲಿ ಕ್ವೆಶ್ಚನ್ ನಂಬರ್ 4 ನೋಡಿ, ಬ್ಯಾಂಕರ್ ರಿಸೀವ್ಸ್ ಎ ಲೆಟರ್ ಫ್ರಮ್ ದಿ ಆಡಿಟರ್ ಆಫ್ ಸ್ಟ್ರಾಂಗ್ ಬಿಲ್ಡರ್ಸ್ ಫರ್ಮ್ ರಿಕ್ವೆಸ್ಟಿಂಗ್ ಯು ಟು ಸೆಂಡ್ ಎ ಸ್ಟೇಟ್ಮೆಂಟ್ ಅಬೌಟ್ ದ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ಯು ಆನ್ ಬಿಹಾಫ್ ಆಫ್ ಯುವರ್ ಕಸ್ಟಮರ್. Sri Shankar knows that the auditors are the auditors of your customer, but they do not hold any written authority. In short, banker receives a letter from the auditor of one of the customers who wants to know the position of his client's account. ನೋಡಿ, ಇದು ಒಂದು ಕೇಸ್ ಸ್ಟಡಿ ಇದೆ. ಇಲ್ಲಿ ಬ್ಯಾಂಕರ್ ಮತ್ತು ಗ್ರಾಹಕರ ನಡುವೆ ಸಂಬಂಧವನ್ನು ಹೇಳಬೇಕಾಗಿದೆ. ನೋಡಿ, ಹಾಗಾದರೆ ಆನ್ಸರ್ ಏನಿದೆ? ವಿದೌಟ್ ಎ ರಿಟನ್ ಅಥಾರಿಟಿ ಫ್ರಮ್ ದ ಕಸ್ಟಮರ್, ಬ್ಯಾಂಕರ್ ಶುಡ್ ನಾಟ್ ಆನ್ಸರ್ ದ ಎನ್ಕ್ವೈರೀಸ್ ಆಫ್ ದಿ ಆಡಿಟರ್. ಇಫ್ ದ ಬ್ಯಾಂಕರ್ ಹ್ಯಾಸ್ ರಿಟನ್ ಅಥಾರಿಟಿ ಇನ್ ರೈಟಿಂಗ್, or banker should obtain written authority from the customer to give information about his account to his auditor, then only the banker can answer the inquiries made by the auditor. ನೋಡಿ, ಸೀಕ್ರೆಸಿ ಆಫ್ ಮೇಂಟೈನಿಂಗ್ ಕಸ್ಟಮರ್ ಅಕೌಂಟ್ ಅನ್ನೋದು ಬ್ಯಾಂಕರ್ ಮತ್ತು ಗ್ರಾಹಕರ ನಡುವಿನ ಸಂಬಂಧದಲ್ಲಿ ಬ್ಯಾಂಕರ್ ಹ್ಯಾಸ್ ಟು ಮೇಂಟೈನ್ ದ ಸೀಕ್ರೆಸಿ ಆಫ್ ಕಸ್ಟಮರ್ ಅಕೌಂಟ್ಸ್. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಬ್ಯಾಂಕು ಗ್ರಾಹಕನ ವ್ಯವಹಾರಗಳ ಗೌಪ್ಯತೆಯನ್ನು ಕಾಯ್ದುಕೊಳ್ಳಬೇಕೆನ್ನುವ ಅಂಶ ಇರುವುದರಿಂದ ಇಲ್ಲಿ ಗ್ರಾಹಕನ ಅಧಿಕೃತ ಒಪ್ಪಿಗೆ ಪತ್ರ ಪಡೆಯದೆ, ಅಧಿಕೃತ ಒಪ್ಪಿಗೆ ಇಲ್ಲದೆ ಯಾರು ಎನ್ಕ್ವೈರಿ, ಆಡಿಟರ್ ಇರಲಿ ಅಥವಾ ಇನ್ನಾರಾದರೂ ವ್ಯಕ್ತಿಗಳು
ಇಲ್ಲಿ ಬೇರೆ ವ್ಯಕ್ತಿಗಳು ಸರ್ಕಾರ ಅಥವಾ ಒಂದು ಲಾ ಪ್ರಕಾರ ಸರ್ಕಾರ ಕೇಳುವ ಮಾಹಿತಿಯನ್ನು ಬಿಟ್ಟು ಯಾರಾದರೂ ಗ್ರಾಹಕನ ಖಾತೆ ವ್ಯವಹಾರಗಳನ್ನು ಕೇಳಿದರೆ ಬ್ಯಾಂಕಿಗೆ ಅದನ್ನು ಬಹಿರಂಗಪಡಿಸಲು ಬರುವುದಿಲ್ಲ. ಬ್ಯಾಂಕು ಗೌಪ್ಯತೆಯನ್ನು ಕಾಯ್ದುಕೊಳ್ಳಬೇಕಾಗುತ್ತೆ. ಆದ್ದರಿಂದ ಅಧಿಕೃತ ಗ್ರಾಹಕನು ಈ ಒಂದು ಕೇಸ್ನಲ್ಲಿ ನೋಡಿ, ಬ್ಯಾಂಕರ್ ರಿಸೀವ್ಸ್ ಎ ಲೆಟರ್ ಫ್ರಮ್ ದ ಆಡಿಟರ್ ಆಫ್ ಸ್ಟ್ರಾಂಗ್ ಬಿಲ್ಡರ್ಸ್. ಇಲ್ಲಿ ಸ್ಟ್ರಾಂಗ್ ಬಿಲ್ಡರ್ಸ್ ಫರ್ಮ್ ಅನ್ನುವ ಒಂದು ಸಂಸ್ಥೆ, ಆ ಸಂಸ್ಥೆಯನ್ನು ಆಡಿಟ್ ಮಾಡುವ ಆಡಿಟರ್ ಲೆಕ್ಕ ಪರಿಶೋಧಕ ಬ್ಯಾಂಕಿಗೆ ನೋಡಿ ಸ್ಟ್ರಾಂಗ್ ಬಿಲ್ಡರ್ಸ್ ಹೊಂದಿರುವ ಸೆಕ್ಯೂರಿಟೀಸ್ಗಳು ಏನೆಲ್ಲ ಆಸ್ತಿ ಭದ್ರತೆಯನ್ನು ಕೊಟ್ಟಿದ್ದಾರೆ, ಸೆಕ್ಯೂರಿಟೀಸ್ಗಳನ್ನು ನೀವೇನೇನು ಹೊಂದಿರಿ ಗ್ರಾಹಕನ ಪರವಾಗಿ ಎನ್ನುವ ಅಂಶವನ್ನು ಕೇಳಿ ಅಥವಾ ಎನ್ಕ್ವೈರಿ ಮಾಡಿ ಬ್ಯಾಂಕಿಗೆ ಪತ್ರ ಬರೆದಾಗ ಇಲ್ಲಿ ಗ್ರಾಹಕನ ಖಾತೆ ವ್ಯವಹಾರಗಳನ್ನ ಆಡಿಟರ್ ಲೆಕ್ಕ ಪರಿಶೋಧಕ ಕೇಳ್ತಾ ಇದ್ದಾನೆ. ಆದರೆ ಅವನು ನೋಡಿ, ಹಾಗಾದರೆ ಶಂಕರ್ ನೋಸ್ ದಟ್ ದ ಆಡಿಟರ್ಸ್ ಆರ್ ದ ಆಡಿಟರ್ಸ್ ಆಫ್ ಯುವರ್ ಕಸ್ಟಮರ್ ಬಟ್ ದೇ ಡು ನಾಟ್ ಹೋಲ್ಡ್ ಎನಿ ರಿಟನ್ ಅಥಾರಿಟಿ. ನೋಡಿ, ಗ್ರಾಹಕನ ಲೆಕ್ಕ ಪರಿಶೋಧಕರಂದು ಮಾಹಿತಿ ತಿಳಿದು ಬಂದಾಗೂ ಸಹಿತ ಗ್ರಾಹಕನ ಒಪ್ಪಿಗೆ ಇಲ್ಲದೆ, ಅಧಿಕೃತ ಒಪ್ಪಿಗೆ ಇಲ್ಲದೆ ಬ್ಯಾಂಕರು ಆಡಿಟರ್ಗೂ ಸಹಿತ ಲೆಕ್ಕ ಪರಿಶೋಧಕರಿಗೂ ಸಹಿತ ಮಾಹಿತಿಯನ್ನು ಕೊಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ವಿದೌಟ್ ಎ ರಿಟನ್ ಅಥಾರಿಟಿ ಫ್ರಮ್ ದ ಕಸ್ಟಮರ್, ಬ್ಯಾಂಕರ್ ಶುಡ್ ನಾಟ್ ಆನ್ಸರ್ ದ ಎನ್ಕ್ವೈರೀಸ್ ಆಫ್ ದಿ ಆಡಿಟರ್. ಇಫ್ ದ ಬ್ಯಾಂಕರ್ ಹ್ಯಾಸ್ ರಿಟನ್ ಅಥಾರಿಟಿ ಇನ್ ರೈಟಿಂಗ್ ಆರ್ ಬ್ಯಾಂಕರ್ ಶುಡ್ obtain ರಿಟನ್ ಅಥಾರಿಟಿ ಫ್ರಮ್ ದ ಕಸ್ಟಮರ್ ಟು ಗಿವ್ ದ ಇನ್ಫಾರ್ಮೇಷನ್ ಅಬೌಟ್ ಹಿಸ್ ಅಕೌಂಟ್ ಟು ಹಿಸ್ ಆಡಿಟರ್, ದೆನ್ ಓನ್ಲಿ ದ ಬ್ಯಾಂಕರ್ ಕ್ಯಾನ್ ಆನ್ಸರ್ ದ ಎನ್ಕ್ವೈರಿ ಆಫ್ ದಿ ಆಡಿಟರ್. ಅಂದರೆ ಗ್ರಾಹಕನಿಂದ ಅಧಿಕೃತ ಖಾತೆ ವ್ಯವಹಾರಗಳನ್ನ ಡಿಸ್ಕ್ಲೋಸ್ ಮಾಡಲು, ಬಹಿರಂಗಪಡಿಸಲು ಗ್ರಾಹಕನಿಂದ ಅಧಿಕೃತ ಮಾಹಿತಿ ಅಥವಾ ಅಧಿಕೃತ ಒಪ್ಪಿಗೆ ಪತ್ರವನ್ನು ಪಡೆದುಕೊಂಡು ಮಾತ್ರ ಇಲ್ಲಿ ಲೆಕ್ಕ ಪರಿಶೋಧನೆಗೆ ಹೇಳಬೇಕಾಗುತ್ತೆ. ಯಾಕಂದರೆ ಬ್ಯಾಂಕಿಂಗ್ ವ್ಯವಹಾರಗಳ ಪ್ರಕಾರ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಗ್ರಾಹಕರ ಖಾತೆ ಗೌಪ್ಯತೆಯನ್ನು ಕಾಪಾಡುವುದು ಇಲ್ಲಿ ಬ್ಯಾಂಕರ್ನ ಜವಾಬ್ದಾರಿಯಾಗಿದೆ. ಸೊ ದ ಬ್ಯಾಂಕರ್ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಟು ಮೇಂಟೈನ್ ದ ಸೀಕ್ರೆಸಿ ಆಫ್ ಕಸ್ಟಮರ್ಸ್ ಅಕೌಂಟ್ಸ್. ನೋಡಿ, ಹಾಗಿದ್ದಾಗ ಇಲ್ಲಿ ಫೈನಲ್ ಕನ್ಕ್ಲೂಷನ್ದಲ್ಲಿ ಬ್ಯಾಂಕರ್ ಶುಡ್ ನಾಟ್ ಗಿವ್ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಹಿಸ್ ಕಸ್ಟಮರ್ಸ್ ಅಕೌಂಟ್ ವಿದೌಟ್ ಪ್ರಯರ್ ಪರ್ಮಿಷನ್ ಆಫ್ ದಿ ಕಸ್ಟಮರ್ ಅನ್ನೋದು ಹೇಳಬೇಕಾಗುತ್ತೆ. ಗ್ರಾಹಕನ ಒಪ್ಪಿಗೆ ಇಲ್ಲದೆ, ಒಪ್ಪಿಗೆ ಪತ್ರ ಪಡೆಯದೆ ಬೇರೆ ಯಾವುದೇ ವ್ಯಕ್ತಿಗೆ ಗ್ರಾಹಕನ ವ್ಯವಹಾರಗಳನ್ನ ಹೇಳಬಾರ್ದು ಅನ್ನೋ ಕನ್ಕ್ಲೂಷನನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಕ್ವೆಶ್ಚನ್ ನಂಬರ್ 6 ನೋಡಿ, ಮತ್ತೊಂದು ಕೇಸ್ ಸ್ಟಡಿಯನ್ನು ನೋಡೋಣ. A customer draws a check on a branch when he has sufficient funds for the payment of it, but his account at another branch of the same bank is overdrawn. Has the banker any right to combine the accounts and dishonor the check on the ground that the balance of the accounts is not sufficient to meet it? Yes. ಇದಕ್ಕೆ ಆನ್ಸರ್ ನಾವು ಎಸ್ ಅಂತ ಹೇಳ್ತಾ ಇದ್ದೀವಿ. ಎಸ್, ದ ಬ್ಯಾಂಕರ್ ಹ್ಯಾಸ್ ದ ರೈಟ್ ಆಫ್ ಸೆಟ್ ಆಫ್ ಟು ಕಂಬೈನ್ 2 accounts in the name of the same customer and to adjust the debit balance in one account with the credit balance in the other. Banker may exercise the right of set-off not only in the case of 2 accounts of a customer in the same branch of the bank, but also in the case of 2 or more accounts of the customer in different branches of the same bank if the conditions are satisfied. ನೋಡಿ, ಇಲ್ಲಿ ಈ ಒಂದು ಕೇಸನ್ನು ನೋಡಿದಾಗ ಒಂದು ಬ್ಯಾಂಕಿನಲ್ಲಿ ಗ್ರಾಹಕನು ಖಾತೆ ಹೊಂದಿ ಸಾಕಷ್ಟು ಚೆಕ್ಕನ್ನು ಬರೆದು ಸಾಕಷ್ಟು ಹಣವನ್ನು ಹೊಂದಿದ್ದಾನೆ. ಚೆಕ್ ಮುಖಾಂತರ ಹಣ ಡ್ರಾ ಮಾಡಲು ಚೆಕ್ಕನ್ನು ಬ್ಯಾಂಕಿಗೆ ಬರೆದಿದ್ದಾನೆ ಮತ್ತು ಆ ಬ್ಯಾಂಕಿನ ಖಾತೆಯಲ್ಲಿ ಸಾಕಷ್ಟು ಗ್ರಾಹಕನು ಅಮೌಂಟನ್ನು ಹೊಂದಿದ್ದಾನೆ. ಆದರೆ ಇನ್ನೊಂದು ಬ್ಯಾಂಕಿನ ಇನ್ನೊಂದು ಬ್ರ್ಯಾಂಚಿನಲ್ಲಿ ಗ್ರಾಹಕನ ಖಾತೆ ಓವರ್ ಡ್ಯೂ ಆಗಿದೆ. ಅಂದರೆ ಹಣ ತುಂಬುವ ಜವಾಬ್ದಾರಿ ಉದ್ಭವ ಆಗಿದೆ, ಹೌದಿಲ್ಲ? ಹಾಗಿದ್ದಾಗ ದೆನ್ ಹ್ಯಾಸ್ ದ ಬ್ಯಾಂಕರ್ ಎನಿ ರೈಟ್ ಟು ಕಂಬೈನ್ ದ ಅಕೌಂಟ್ಸ್ ಆ್ಯಂಡ್ ಡಿಸ್ಆನರ್ ದ ಚೆಕ್. ಹಾಗಾದರೆ
ಆ ಎರಡು ಬೇರೆ ಬೇರೆ ಒಂದೇ ಬ್ಯಾಂಕಿನ ಎರಡು ಬೇರೆ ಶಾಖೆಗಳಲ್ಲಿ ಒಂದು ಕಡೆ ಡೆಬಿಟ್ ಬ್ಯಾಲೆನ್ಸ್, ಇನ್ನೊಂದು ಕಡೆ ಕ್ರೆಡಿಟ್ ಬ್ಯಾಲೆನ್ಸ್, ಇವುಗಳನ್ನು ಹೊಂದಾಣಿಕೆ ಮಾಡಿ ಇಲ್ಲಿ ಹಣ ಉಳಿದಿದ್ದರೆ ಚೆಕ್ಕನ್ನು ನಿರಾಕರಿಸಲಿಕ್ಕೆ ಅಧಿಕಾರ ಹೊಂದಿದ್ದಾನೆಯೇ ಬ್ಯಾಂಕರ್ ಎನ್ನುವ ಪ್ರಶ್ನೆ ಇದೆ. ಹೌದಿಲ್ಲ? ಹಾಗಿದ್ದಾಗ ನಾವು ಎಸ್ ಎಂದು ಹೇಳ್ತಾ ಇದ್ದೀವಿ. ಯಾಕಂದರೆ ಒಂದೇ ಖಾತೆಗಳು ನೋಡಿ, ಡೆಬಿಟ್ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ ಒಂದೇ ಶಾಖೆಯಲ್ಲಿ ಗ್ರಾಹಕನು ಡೆಬಿಟ್ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ ಹೊಂದಿದಾಗೂ ಇಲ್ಲಿ ರೈಟ್ ಆಫ್ ಸೆಟ್ ಆಫ್ ಮಾಡಲಿಕ್ಕೆ ಬ್ಯಾಂಕರ್ನಿಗೆ ಹಕ್ಕಿದೆ. ಅದೇ ರೀತಿ ಒಂದೇ ಬ್ಯಾಂಕಿನ ಎರಡು ಬೇರೆ ಬೇರೆ ಶಾಖೆಗಳಲ್ಲಿ ಒಂದು ಕಡೆ ಡೆಬಿಟ್ ಬ್ಯಾಲೆನ್ಸ್, ಇನ್ನೊಂದು ಕಡೆ ಕ್ರೆಡಿಟ್ ಬ್ಯಾಲೆನ್ಸ್ ಹೊಂದಿದಾಗೂ ಸಹಿತ ಇಲ್ಲಿ ಡೆಬಿಟ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಬ್ಯಾಲೆನ್ಸ್ ಜೊತೆಗೆ ಅಡ್ಜಸ್ಟ್ ಮಾಡಿ, ಅಂದರೆ ಗ್ರಾಹಕನ ಖಾತೆಯಲ್ಲಿರುವ ಠೇವಣಿ ಹಣವನ್ನು ಸಾಲ ಖಾತೆಗೆ ಹೊಂದಾಣಿಕೆ ಮಾಡಿ ಹಣ ಉಳಿದರೆ ಮಾತ್ರ ಚೆಕ್ ಪಾವತಿ ಮಾಡಲು ಬರುತ್ತೆ. ಇಲ್ಲಿ ಸಾಕಷ್ಟು ಹಣ ಉಳಿದಿದ್ದರೆ ಚೆಕ್ಕನ್ನು ನಿರಾಕರಿಸಲಿಕ್ಕೆ ಬ್ಯಾಂಕು ಅಧಿಕಾರ ಹೊಂದಿದೆ. ಆದ್ದರಿಂದ ನೋಡಿ, ಎಸ್, ದ ಬ್ಯಾಂಕರ್ ಹ್ಯಾಸ್ ದ ರೈಟ್ ಆಫ್ ಸೆಟ್ ಆಫ್ ಟು ಕಂಬೈನ್ 2 ಅಕೌಂಟ್ಸ್ ಇನ್ ದ ನೇಮ್ ಆಫ್ ದ ಸೇಮ್ ಕಸ್ಟಮರ್ ಆ್ಯಂಡ್ ಟು ಅಡ್ಜಸ್ಟ್ ದ ಡೆಬಿಟ್ ಬ್ಯಾಲೆನ್ಸ್ ಇನ್ 1 ಅಕೌಂಟ್ ವಿತ್ ದ ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ಅದರ್. ಅಂದರೆ 2 ಅಕೌಂಟ್ಗಳು, ಒಂದು ಸಾಲದ ಖಾತೆ, ಹೌದಿಲ್ಲ, ಇನ್ನೊಂದು ಠೇವಣಿ ಖಾತೆ. ಠೇವಣಿಯಲ್ಲಿರುವ ಹಣ ಸಾಲದ ಖಾತೆಗೆ ಒಂದೇ ಬ್ಯಾಂಕಿನಲ್ಲಿ ಇದ್ದರೂ ಮಾಡಲಿಕ್ಕೆ ಬರುತ್ತೆ, ಅಥವಾ ಒಂದೇ ಬ್ಯಾಂಕಿನ ಬೇರೆ ಬೇರೆ ಶಾಖೆಗಳಲ್ಲಿದ್ದಾಗೂ ಈ ರೀತಿ ಮಾಡಬಹುದಾಗಿದೆ. ಸೊ ಬ್ಯಾಂಕರ್ ಮೇ ಎಕ್ಸರ್ಸೈಸ್ ದ ರೈಟ್ ಆಫ್ ಸೆಟ್ ಆಫ್ ನಾಟ್ ಓನ್ಲಿ ಇನ್ ದ ಕೇಸ್ ಆಫ್ 2 ಅಕೌಂಟ್ಸ್ ಆಫ್ ಎ ಕಸ್ಟಮರ್ ಇನ್ ದ ಸೇಮ್ ಬ್ರಾಂಚ್ ಆಫ್ ದ ಬ್ಯಾಂಕ್, ಬಟ್ ಆಲ್ಸೋ ಇನ್ ದ ಕೇಸ್ ಆಫ್ 2 or more accounts ಆಫ್ ದಿ ಕಸ್ಟಮರ್ ಇನ್ ಡಿಫ್ರೆಂಟ್ ಬ್ರಾಂಚಸ್. ಅಂದರೆ ಬೇರೆ ಬ್ಯಾಂಕಿನ ಇತರೆ ಶಾಖೆಗಳಲ್ಲಿ ಇದ್ದಾಗೂ ಮಾಡಬಹುದು. ಆಫ್ ದ ಸೇಮ್ ಬ್ಯಾಂಕ್ ಇಫ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಕೆಲವೊಂದು ಷರತ್ತುಗಳಿಗೆ ಒಳಪಟ್ಟು ಬ್ಯಾಂಕು ಬೇರೆ ಬೇರೆ ಶಾಖೆಗಳಲ್ಲಿ ಇಲ್ಲಿ ಬ್ಯಾಲೆನ್ಸ್ಗಳಿದ್ದಾಗ ಬೇರೆ ಬೇರೆ ಶಾಖೆಯಲ್ಲಿ ಗ್ರಾಹಕನ ಖಾತೆ ವ್ಯವಹಾರಗಳಿದ್ದಾಗ ಒಂದು ಕಡೆ ಡೆಬಿಟ್ ಬ್ಯಾಲೆನ್ಸ್ ಅಥವಾ ಇನ್ನೊಂದು ಕ್ರೆಡಿಟ್ ಬ್ಯಾಲೆನ್ಸ್ ಎರಡೂಗಳನ್ನು ಸೆಟಪ್ ಮಾಡಲಿಕ್ಕೆ ಬ್ಯಾಂಕಿಗೆ ಅಧಿಕಾರ ಇರುತ್ತೆ. ಈ ರೀತಿ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಕ್ಲಾಸ್ನಲ್ಲಿ ಬ್ಯಾಂಕರ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್ ಬಗ್ಗೆ ಕೇಸ್ ಸ್ಟಡಿಯನ್ನು ನೋಡಿ ಈ ಅಧ್ಯಯನ ಮುಗಿತಾ ಇದೆ. ನೆಕ್ಸ್ಟ್ ಯೂನಿಟ್ 3ದಲ್ಲಿ ಚೆಕ್ ಅಂದರೆ ಧನಾದೇಶ, ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇನ್ನೊಂದು ತರಗತಿಯಲ್ಲಿ ನಾವು ಕೇಸ್ ಸ್ಟಡೀಸನ್ನು ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.